ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೀವು ಮಿನಿಮಮ್ 50 ನೀವು ತೆಗಿತೀರಾ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು PDF ನೀವು ರೆಫರ್ ಮಾಡಿದರೆ ಸೊ ಸಂಪೂರ್ಣವಾಗಿ ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಪೋಯಮ್ನ ಸಮ್ಮರಿ ಆಗಿರ್ಬೋದು, ಪ್ರತಿಯೊಂದನ್ನು ಇದರಲ್ಲಿ ಕ್ಲೀನಾಗಿ ಕೊಟ್ಟಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಸೊ ಡೆಫಿನೆಟ್ಲಿ ನೀವು ಇದ್ರ ಪ್ರಕಾರನೇ ನೀವು ಒಂದು ತರವಾಗಿ ಡೆಫಿನೆಟ್ಲಿ ನೀವು 50+ ಮಾರ್ಕ್ಸ್ನ ಮಾಡ್ಬೋದು. ಸೊ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ, ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಸೊ ಅದೇ ರೀತಿ ಚಾನಲ್ನ ಒಂದು ಮೆಂಬರ್ಶಿಪ್ ತೊಗೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಸೊ ಮೆಂಬರ್ಶಿಪ್ ತೊಗೊಂಡು ಸ್ಟೂಡೆಂಟ್ಸ್ಗೆ ನಾವೊಂದು PDFs ಎಲ್ಲನೂ ಪ್ರೊವೈಡ್ ಮಾಡ್ತೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಒಂದು ಆ್ಯಕ್ಷನ್ ಪ್ಲಾನ್ ಫಾರ್ SLC ರಿಸಲ್ಟ್ ಇಂಪಾರ್ಟೆಂಟ್ ಫಾರ್ ದ ಇಯರ್ 2025-26 ಒಂದು ಈ ಇಯರ್ ರೆಡಿ ಮಾಡಿರೋದು ಬೇಸ್ಡ್ ಆನ್ ಬ್ಲೂ ಪ್ರಿಂಟ್, ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ LBA. ಸೊ ನೋಡಿ, ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಅದೇ ರೀತಿ ಮಾಡಲ್ ಕ್ವಶನ್ ಪೇಪರು, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಬೇಸ್ ಆಗಿಕೊಂಡು ಈ ಒಂದು PDF ರೆಡಿ ಮಾಡಿರುವಂಥದ್ದು. ಸೊ ನಿಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಡಿಯರ್ ಸ್ಟೂಡೆಂಟ್ಸ್, ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಒಂದು ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಸೊ ಇಂಗ್ಲೀಷ್ ಯಾರ್ಯಾರಿಗೆ ಒಂದು ಕಷ್ಟ ಅಂತ ಇದ್ದಾರೆ ಸೊ ಅವ್ರಿಗೆ ಇದೊಂದು ಡೆಫಿನೆಟ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಾತ್ರ ಮಿಸ್ ಮಾಡಬೇಡಿ. ಸೊ ನೋಡಿ, ಮಿಷನ್ 40+ ಅಂತಿದೆ. ಸೊ ನಾನು ಹೇಳ್ತೀನಿ ಇದು 40+ ಅಲ್ಲ, ಇದು 50+ ಇದೆ. ಇದು ಹೆಂಗಂತ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಕೊಡ್ತೀನಿ. ನೋಡಿ, ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ 30 ಈ ಕ್ವಶನ್ ನಂಬರು ಬನ್ನಿ. ಸೊ ಜಸ್ಟ್ ಇಲ್ಲಿ ಇಂಡೆಕ್ಸ್ ಇದೆ, ನೋಡ್ಕೊಂಡಿದ್ರೆ ನೋಡ್ಕೊಳ್ಳಿ. ನೋಡಿ, ಪೇಜ್ ನಂಬರ್ ಇಲ್ಲಿ ಲೆಟರ್ ರೈಟಿಂಗು ಮತ್ತು ಎಸ್ಸೆ ರೈಟಿಂಗ್ ಇಲ್ಲಿ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗು. ಆಮೇಲೆ ಸಮ್ಮರಿ ಯಾವುದು ಗ್ರಾಂಡ್ ಮಾರ್ಕ್ ಲೈನ್ ಸೆಟ್ರಿ, ಆಮೇಲೆ ಅನ್ಸಿನ್ ಪ್ಯಾಸೇಜು, ಅದೇ ರೀತಿ ಕ್ವಾಲಿಟಿ ಆಫ್ ಮರ್ಸಿ ಆ್ಯಂಡ್ ಬ್ಲೈಂಡ್ ಬೈ ಯಾವುದಿದು ಪೊಯಮು, ಅದಾದಮೇಲೆ ಪ್ರೊಫೈಲ್ ರೈಟಿಂಗು, ಆಮೇಲೆ ಪಿಕ್ಚರ್ ಡಿಸ್ಕ್ರಿಪ್ಷನ್ನು, ಆಮೇಲೆ ಎಕ್ಸ್ಟ್ರಾಕ್ಟು. ನೋಡಿ, ಡೆಫಿನೆಟ್ ಬರುವಂಥ ಎಕ್ಸ್ಟ್ರಾಕ್ಟ್ಸ್ ಎಲ್ಲನೂ ರೆಡಿ ಮಾಡಿದ್ದೀನಿ. ಸೊ ಎಲ್ಲನೂ ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಾವು ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಎಕ್ವಿಪ್ಮೆಂಟ್ಸ್ನ ತೊಗೊತಿದ್ವಿ, ಮೈಕ್ ಆಗಿರ್ಬೋದು, ಒಂದು ಒಳ್ಳೆ ಡಿವೈಸ್ ಆಗಿರ್ಬೋದು ತೊಗೊತಾ ಇದ್ವಿ. ಸೊ ಯಾರಿಗಾದರೂ ಸಹಾಯ ಮಾಡಬೇಕು ಅನಿಸಿದರೆ ದಯವಿಟ್ಟು ಒಂದು QR ಕೋಡ್ನ ಕೊಡ್ತೀನಿ, ಸ್ಕ್ಯಾನರ್ನ ಕೊಡ್ತೀನಿ. ದಯವಿಟ್ಟು ಸ್ಕ್ಯಾನ್ ಮಾಡಿ, ಎಷ್ಟು ನಿಮ್ಮ ಕೈಲಾದಷ್ಟು ₹1 ₹2 ಎಷ್ಟಾದರೂ ಹಾಕಿ ಸಹಾಯ ಮಾಡಿ. ಅದು ಲಾಸ್ಟಲ್ಲಿ ಕೊಡ್ತೀನಿ ನಾನು. ಸೊ ಬನ್ನಿ, ನೋಡಿ ಎಲ್ಲ ಸಂಪೂರ್ಣವಾಗಿ ಇದರಲ್ಲಿದೆ, ನಿಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ಕೊಡ್ತೀನಿ. ನೋಡಿ, ಮೊದಲನೇದು ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನಿಮ್ಗೆ ಏನು ಡೌಟ್ಸ್ ಮಾಡಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಸೊ ನೋಡಿ, ಕ್ವಶನ್ ನಂಬರ್ 38 ಲೆಟರ್ ರೈಟಿಂಗು 5 ಮಾರ್ಕ್ಸ್. ಇದು ಬಿಟ್ಟರೆ ನೀವು ಕೆಟ್ರಿ ಅಂತಾನೆ. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಈ ಒಂದು ಲೆಟರ್ ರೈಟಿಂಗಲ್ಲಿ ಯಾವತ್ತೇ ಆಗಲಿ ಮಾರ್ಕ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನಿಮಗೆ ಒದಗಿಸ್ತೀನಿ. ನೋಡಿ, ಅಬ್ಸರ್ವ್ ದ ಫಾರ್ಮ್ಯಾಟ್ ಆಫ್ ದ ಅಫಿಷಿಯಲ್ ಆ್ಯಂಡ್ ಪರ್ಸನಲ್ ಲೆಟರ್ಸ್. ಸೊ ಫಾರ್ಮ್ಯಾಟ್ನ ಯಾವ ಥರ, ಅಫಿಷಿಯಲ್ ಯಾವ ಥರ ಇರಬೇಕು, ಅದೇ ರೀತಿ ಒಂದು ಪರ್ಸನಲ್ ಲೆಟರ್ಸ್ಗೆ ಯಾವ ಥರ ಒಂದು ಪ್ಯಾಟರ್ನ ನೀವು ಅನುಸರಿಸ್ಬೇಕು ಅನ್ನೋದನ್ನ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಫಾರ್ಮ್ಯಾಟ್ ಆಫ್ ಅಫಿಷಿಯಲ್ ಲೆಟರು ನೋಡಿ, ಫ್ರಮ್ ಡೇಟ್ ಟು ಡಿಯರ್ ಸರ್ ಆರ್ ಮೇಡಮ್, ಸಬ್ಜೆಕ್ಟ್, ದೆನ್ ನೋಡಿ ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ, ನಿಮ್ಮ ಫುಲ್ ನೇಮು. ಆಮೇಲೆ ಒಂದು ಫಾರ್ಮಲ್ ಆಯಿತು, ಇನ್ಫಾರ್ಮಲ್ ಲೆಟ್ರು, ಫ್ರಮ್ ಡೇಟ್ ಟು ಮೈ ಡಿಯರ್, ಇದು ಒಂದು ನಿಮ್ಮ ಒಂದು ಫ್ಯಾಮಿಲಿಗೆ ಈ ರೀತಿಯ ಒಂದು ಬರೆಯುವಂಥ ಲೆಟ್ರ್ ಆಗಿರುತ್ತೆ. ಇದು ಇನ್ಫಾರ್ಮಲ್ ಲೆಟ್ರು. ಸೊ ನೋಡಿ, ನೀವು ಇಲ್ಲೇ ಸ್ಟಾರ್ಟ್ ಮಾಡಿ, ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಇನ್ಫಾರ್ಮಲ್ ಲೆಟ್ರ್ ಬರೀಬೇಕಾದ್ರೆ ನೋಡಿ, ಐ ಆಮ್ ಫೈನ್ ಹಿಯರ್ ವಿತ್ ಮೈ ಸ್ಟಡೀಸ್ ಆ್ಯಂಡ್ ಹೆಲ್ತ್, ಹೌ ಆರ್ ಯು ಆಲ್ ದೇರ್. ಸೊ ನಾನಿಲ್ಲಿ ನನ್ನ ಸ್ಟಡೀಸ್ ಮತ್ತು ಆರೋಗ್ಯ ಎಲ್ಲ ಚೆನ್ನಾಗಿದೆ, ಒಳ್ಳೆ ವಿದ್ಯಾಭ್ಯಾಸ ನಡೀತಾ ಇದೆ. ಸೊ ನೀವೆಲ್ಲ ಹೆಂಗಿದ್ದೀರಾ ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡಿ. ನಿಮಗೆ ಇಲ್ಲಿ ಈಸಿಯಾಗಿ ನಿಮಗೆ 1-2 ಮಾರ್ಕ್ಸು ಈಸಿಯಾಗಿ ಸಿಕ್ಬಿಡುತ್ತೆ. ಮತ್ತು ನೋಡಿ, ಲೆಟ್ರೆಲ್ಲ ಬರೆದ್ಮೇಲೆ ಲಾಸ್ಟಲ್ಲಿ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಎಟ್ ಹೋಮ್. ಸೊ ನನ್ನ ಒಂದು ಶುಭಾಶಯಗಳು, ನನ್ನ ಒಂದು ಕೇಳಿದೆ ಅಂತ ಎಲ್ಲರಿಗೂ ಮನೆಯಲ್ಲಿ ತಿಳಿಸಿ. ಆಮೇಲೆ ನೀವ್ಯಾರು, ಯುವರ್ ಲವಿಂಗ್ ಸಾನ್, ಸಿಸ್ಟರ್, ಬ್ರದರ್, ಫ್ರೆಂಡ್, ಆಮೇಲೆ ನಿಮ್ಮ ನೇಮ್. ಸೊ ನೋಡಿ, ಇದನ್ನು ನಾನಿಲ್ಲಿ ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ, ಯಾವ್ಯಾವ ಥರ ಫಿಲ್ ಮಾಡಬೇಕು. ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ,
ಅಬ್ಸರ್ವ್ ದ ಫಾಲೋವಿಂಗ್ ಲೆಟರ್ಸ್ ಆ್ಯಂಡ್ ಪ್ರಾಕ್ಟೀಸ್. ನೋಡಿ, ಇಮ್ಯಾಜಿನ್ ದಟ್ ಯುವ ಸಂತೋಷ್ ಆರ್ ಸುಜಾತ ಆಫ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ವೀರಾಪುರ್ ರೈಟ್ ಎ ಲೆಟರ್ ಟು ದ ಹೆಡ್ ಮಾಸ್ಟರ್ ಆಫ್ ಯುವರ್ ಸ್ಕೂಲ್ ಕ್ವಶನಿಂಗ್ ಹಿಮ್ ಹರ್ ಅಥವಾ ಹರ್ ಟು ಶಾಂಕ್ಷನ್ ಲೀವ್ ಫಾರ್ 5 days ಬೈ ಯೂಸಿಂಗ್ ದ ಕ್ಲೋಸ್ ಗಿವನ್ ಬಿಲೋ. ಸೊ ಒಂದು ಲೆಟ್ರ್ ಬರೆದವ್ರೆ, ಒಂದು ಲೆಟ್ರ್ ಕೊಟ್ಟವ್ರು ಇಲ್ಲಿ. ಮತ್ತು ಸ್ಟೂಡೆಂಟ್ಸ್ ಯಾರಿಗಾದ್ರೂ ಕೇಳಿಸ್ತಾ ಇರಲಿಲ್ಲ ಅಂದರೆ ದಯವಿಟ್ಟು ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ನಾವು ಫೋನಲ್ಲೇ ಮಾತಾಡೋದ್ರಿಂದ ಸೊ ವಾಯ್ಸ್ ಅಷ್ಟು ನಿಮಗೆ ಕ್ಲಿಯರಾಗಿ ಕೇಳಿಸಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ನೋಡಿ, ಇಲ್ಲಿ ಕೊಟ್ಟವ್ರೆ. ಇಲ್ಲಿ ಏನಂದರೆ ಇಮ್ಯಾಜಿನ್ ದಟ್ ಯು ಆರ್, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಂತೋಷ್ ಅಥವಾ ಸುಜಾತು 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ವೀರಪುರ. ನೋಡಿ, ನಿಮ್ಮದೇ ಆದ ಸ್ವಂತ ಸ್ಕೂಲ್ ಆಗಿರ್ಬೋದು, ಇದೆಲ್ಲ ಯಾವುದನ್ನು ಬರೀಬಾರ್ದು, ನಿಮ್ಮ ಹೆಸರು ಅವೆಲ್ಲ ಯಾವುದು ಇಲ್ಲಿ ಏನು ಕೊಟ್ಟಿರ್ತಾರೆ ಇಮ್ಯಾಜಿನ್ ಮಾಡ್ಕೊಂಡು ಬರೀರಿ ಅಂತ ಕೊಟ್ಟವ್ರು ಇಲ್ಲಿ. ನೋಡಿ, ಇಲ್ಲೇ ಇದೆ ಕ್ಲೀನಾಗಿ. ಸೊ ಅದನ್ನು ನೀವು ಒಂದು ರೆಫರೆನ್ಸ್ ಆಗಿ ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ನೋಡಿ, ನಿಮಗೆ ಆಲ್ರೆಡಿ ನಾನು ಫಾರ್ಮೆಟ್ ತೋರಿಸಿದೆ, ಇದೇ ಫಾರ್ಮೆಟಲ್ಲಿ ಬರೆದ್ರೆ ನಿಮಗೆ 5 out of 5 ಮಾರ್ಕ್ಸ್, ನಿಮಗೆ 5 out of 5 ಡೆಫಿನೆಟ್ಲಿ ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಚಾನ್ಸೇ ಇರಲ್ಲ. ಸೊ ಇಲ್ಲಿ ಏನಂದರೆ ನೋಡಿ, ಇಲ್ಲಿ ಈ ಒಂದು ಸೆಂಟೆನ್ಸ್ ಓದೋದ್ರಿಂದ ನಮ್ಗೆ ಏನು ಗೊತ್ತಾಯಿತು ನೋಡಿ, ಈ ಸೆಂಟೆನ್ಸಲ್ಲಿ ಏನು ನಮಗೆ ಒಂದು ಬುಲೆಟ್ ಪಾಯಿಂಟ್ಸ್ ಏನಂದರೆ ನಮ್ಮ ನೇಮು, ಕ್ಲಾಸ್ ಆ್ಯಂಡ್ ಸೆಕ್ಷನ್ ಆಗಬೇಕು, ಸಫರಿಂಗ್ ಫ್ರಮ್ ಕೋಲ್ಡ್ ಆ್ಯಂಡ್ ಫೀವರ್, ಡಾಕ್ಟರ್ಸ್ ಅಡ್ವೈಸು, 5 days ಲೀವ್. ಇಷ್ಟನ್ನು ನಾವು ಒಂದು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸ್ಕೂಲು, ಆಮೇಲೆ ಹೆಸರು, ಕ್ಲಾಸು, ಸೆಕ್ಷನ್ ಎಲ್ಲನೂ ನೋಡಿ ಇಲ್ಲಿ ಕ್ಲೀನಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲನೇದು ನಿಮ್ಮ ಫಾರ್ಮೆಟ್ ತೋರಿಸಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ಯಾರ್ಯಾರು ಚಾನಲ್ನ ಮೆಂಬರ್ಶಿಪ್ ಪಡ್ಕೊಂಡಿದ್ರೆ ಸೊ ಅವ್ರಿಗೆಲ್ಲ ನಾವು ಇದನ್ನು PDF ಆಲ್ರೆಡಿ ಹೋಗಿರುತ್ತೆ. ಸೊ ದಯವಿಟ್ಟು ಮೆಂಬರ್ಶಿಪ್ನ ತೊಗೊಳ್ಳಿ ಎಲ್ಲರೂ. ನೋಡಿ, ಫ್ರಮ್ ಏನಂದರೆ ಇಲ್ಲಿ ನಮ್ಮಿಂದ ಯಾರು ಸಂತೋಷ್ ಆರ್ ಸುಜಾತ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ವೀರಪುರ. ಸೊ ನೋಡಿ ಎಲ್ಲ ಇಲ್ಲೇ ಇದೆ. ಅದು ನೋಡಿ, ಸಂತೋಷ್ ಆರ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ವೀರಪುರ. ಸೊ ನೋಡಿ ಇಲ್ಲೇ ಇದೆ ಕ್ಲೀನಾಗಿ. ಅದಾದಮೇಲೆ ಡೇಟು, ಅದಾದಮೇಲೆ ಟು ಯಾರಿಗೆ ನೋಡಿ, ಹೆಡ್ ಮಾಸ್ಟರ್ ಗೌರ್ಮೆಂಟ್ ಹೈಸ್ಕೂಲ್ ವೀರಪುರ ಧಾರವಾಡ. ಸೊ ಇಷ್ಟನ್ನು ಇಲ್ಲಿ ಮೆನ್ಷನ್ ಮಾಡಿ. ನೋಡಿ ಎಷ್ಟು ಈಸಿ ಇದೆ ನೋಡಿ. ಆಮೇಲೆ ಡಿಯರ್ ಸರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸಬ್ಜೆಕ್ಟು ಏನಿಲ್ಲ, ಈಸಿ ಸಬ್ಜೆಕ್ಟ್ ಏನು, ಜಸ್ಟ್ ರಿಕ್ವೆಸ್ಟ್ ಫಾರ್ ಲೀವ್ ಆಫ್ 5 days, 5 ದಿನದ ಒಂದು ರಜೆ ಕೋರಿ. ನೋಡಿ ಇಷ್ಟೇ, ಇಲ್ಲಿ ನೀವು ಬರ್ಕೊಂಡೋಗಿ. ನೋಡಿ, ಐ ಆಮ್ ಎ ಸ್ಟೂಡೆಂಟ್ ಆಫ್ 10th ಸ್ಟ್ಯಾಂಡರ್ಡ್ B section. Studying in your school as I have been suffering from cold and fever. I cannot attend the class. The doctor advised me to take rest for 5 days. Hence, I request you to grant me 5 days leave. ಆಮೇಲೆ ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ. ನಿಮ್ಮ ಹೆಸರು ನಿಮ್ಮದು ಬರೀಬಾರ್ದು, ಅಲ್ಲಿ ಏನು ಕೊಟ್ಟಿರ್ತಾರೆ ಇಮ್ಯಾಜಿನ್ ಯುವರ್ ಸಂತೋಷ್ ಆರ್ ಸುಜಾತ. ಸೊ ಅದನ್ನು ಮೆನ್ಷನ್ ಮಾಡಿ. ಸೊ ನೋಡಿದ್ರಲ್ಲ ಲೆಟರ್ ರೈಟಿಂಗ್ ಎಷ್ಟು ಈಸಿಯಾಗಿತ್ತು. ಡಿಯರ್ ಸ್ಟೂಡೆಂಟ್ಸ್, ಅದೇ ರೀತಿ ಇಮ್ಯಾಜಿನ್ ದಟ್ ಯುವರ್ ಸಾಗರ್ ಆರ್ ಸ್ಮಿತಾ. ಹುಡುಗ ಇದ್ರೆ ಸಾಗರು, ಹುಡುಗಿ ಇದ್ರೆ ಸ್ಮಿತಾ, 10th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ನೋಡಿ ಇಲ್ಲಿ ನಿಮಗೆ ಕೊಟ್ಟವರು ಕ್ಲೀನಾಗಿ. ಸೊ ನೋಡಿ, ಈ ಒಂದು ವಾಕ್ಯದಲ್ಲಿ ಒಂದು ಇಂಪಾರ್ಟೆಂಟ್ ಏನು, ಅವರ್ಸ್ ಆಫ್ ಸ್ಟಡಿ, ಟೆಸ್ಟ್ ಕಂಡಕ್ಟೆಡ್, ಮಾರ್ಕ್ಸ್ ಸ್ಕೋರ್ಡ್, ಒಪಿನಿಯನ್ ಇನ್ ಯುವರ್ ಟೀಚರ್ಸ್, ಒಪಿನಿಯನ್ ಆಫ್ ಯುವರ್ ಟೀಚರ್ಸ್, ಯುವರ್ ಪ್ಲಾನ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಇಷ್ಟು ಒಂದು ಬುಲೆಟ್ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಇಲ್ಲಿ ಒಂದು ಲೆಟರ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಹೆಂಗಿರುತ್ತೆ ನೋಡಿ, ನೀವು ನಿಮ್ಮ ಸ್ವಂತ ಓನಾಗಿ ಬರೀಬೋದು. ನೋಡಿ, ಫ್ರಮ್ ಸಾಗರ್ ಆರ್ ಸ್ಮಿತಾ, ಹುಡುಗ ಆಗಿದ್ರೆ ಸಾಗರ್, ಹುಡುಗಿ ಆಗಿದ್ರೆ ಸ್ಮಿತಾ, ಗೌರ್ಮೆಂಟ್ ಹೈಸ್ಕೂಲ್ ಹೊಸಪೇಟೆ. ಡೇಟು ಸೇಮ್, ಏನು ಒಂದು ಫಾರ್ಮಲ್ ಲೆಟರ್ ಹೆಂಗೆ ಫಾಲೋ ಮಾಡ್ತೀರ ಅಷ್ಟು ಮಾತ್ರ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ 2 ಬರೋಲ್ಲ, ಅದೇ ವ್ಯತ್ಯಾಸ. ಸೊ ನಾನು ನಿಮ್ಗೆ ಏನಪ್ಪ ಒಂದು ಜಾಸ್ತಿ ನಿಮಗೆ ರೆಫರ್ ಮಾಡೋದಂದರೆ, ನೀವು ಆಲ್ಮೋಸ್ಟ್ ಆಲ್ ನೀವನ್ನ ಇದನ್ನೇ ರೆಫರ್ ಮಾಡ್ಕೊಳ್ಳಿ, ಯಾವುದು ಈ ಫಾರ್ಮಲ್ ಲೆಟರ್ ಬರೆಯೋದನ್ನ. ಯಾಕಂದರೆ ಅದು ಸ್ವಲ್ಪ ಈಸಿ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದರೆ. ಇಲ್ಲೇನಂದರೆ ಸ್ವಲ್ಪ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಅದೆಲ್ಲ ಬರೀಬೇಕಿರುತ್ತೆ. ನೋಡಿ, ಡಿಯರ್ ಫಾದರ್, ಯಾರು ಮದರ ಫಾದರ ಯಾರಿಗೆ ಕೇಳ್ತಾರೆ, ಐ ಆಮ್ ಫೈನ್ ಇಯರ್ ವಿತ್ ಮೈ ಸ್ಟಡೀಸ್ ಆ್ಯಂಡ್ ಹೆಲ್ತ್. ಐ ಹೋಪ್ ದಟ್ ಸೇಮ್ ಫ್ರಮ್ ಯು. As the annual examination is around the corner, I have been studying well, at least 6 to 8 hours a day. I have secured more marks in each subject in all the formative assessment. My teacher have very good opinion about me. They expect my result will be in top ranks. Now I am studying as per their plans and suggestions. I am confident that I will do very well in the exam.
So please convey my best regards to sister, brother and mother. Your loving son or daughter, Sagar or Smita. ಸೊ ನೋಡಿದ್ರಲ್ಲ ಬಿಡಿ, ಆಲ್ಮೋಸ್ಟ್ ಏನಂದರೆ ಇಲ್ಲಿ ಒಂದು ಫ್ರಮ್ ಆಗಿರ್ಬೋದು, ಡಿಯರ್ ಫಾದರು, ಡೇಟು ಎಲ್ಲ ಸೇಮ್, ಇವೆಲ್ಲ ಒಂದೇ ಸಮಯ ಫಾಲೋ ಮಾಡ್ಕೊಳ್ಳಿ. ಮತ್ತು ಇದು ಹೇಳಿದೆ ನಿಮಗೆ ಒಂದು ವಾಕ್ಯ ಸೇಮ್ ಇರುತ್ತೆ ನೋಡಿ. ಈ ವಾಕ್ಯನ ಭಯಪಡ ಹೊಡ್ಕೊಳ್ಳಿ ಬೇಕಂದರೆ ನೋಡಿ. ಐ ಆಮ್ ಫೈನ್ ಇಯರ್ ವಿತ್ ಮೈ ಸ್ಟಡೀಸ್ ಆ್ಯಂಡ್ ಹೆಲ್ತ್, ಐ ಹೋಪ್ ದ ಸೇಮ್ ಫ್ರಮ್ ಯು. ನಾವು ಕೂಡ ನೀವು ಹಿಂಗೆ ಇದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ, ಸೇಮ್ ಆಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಮತ್ತು ಇದು ಸೇಮ್ ನೋಡಿ. ಪ್ಲೀಸ್ ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಸಿಸ್ಟರ್, ಬ್ರದರ್ ಆ್ಯಂಡ್ ಮದರ್. ಆಮೇಲೆ ಮಾಮೂಲಿ ಇದು ಸೇಮ್. ಸೊ ನೋಡಿದ್ರಲ್ಲ, ಇಷ್ಟೇ ನೀವು ಲೆಟರ್ ರೈಟಿಂಗ್ ಬರೀಬೇಕಾಗಿರೋದು. ಇಷ್ಟಕ್ಕೆ ನಿಮಗೆ ನೋಡಿ ಕೇವಲ ಒಂದು 5 ಮಿನಿಟ್ಸಲ್ಲಿ ಬರ್ಬೋದು. ನಿಮಗೆ ಇಲ್ಲಿ 5 ಮಾರ್ಕ್ಸ್ನ ನಿಮಗೆ ಬಂದಂಗೆ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ ಕ್ವಶನ್ ನಂಬರ್ 38. ಇದು ಕೂಡ 38 ಆಗಿದೆ. ಇಮ್ಯಾಜಿನ್ ಯುವರ್ ಆಕಾಶ್ ಆರ್ ಅಕ್ಷರ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ. ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮ್ ಟು ಹೆಲ್ಪ್ ಯುವರ್ ಫ್ರೆಂಡ್ ಟು ಪೇ ದ ಸ್ಕೂಲ್ ಫೀಸ್ ಆಸ್ he or she is poor. ನೋಡಿ ಆಲ್ಮೋಸ್ಟ್ ಇಲ್ಲಿ ಒಂದು 5 ರಿಂದ 6 ಒಂದು ಫಾರ್ಮಲ್ಸ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಸ್ ಇದೆ. ಸೊ ನೀವು ಇದನ್ನು ರೆಫರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇಕಂದರೆ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ರೆಫರ್ ಮಾಡಿಕೊಂಡು ನೀವೇ ಒಂದು ಸ್ವಂತವಾಗಿ ಒಂದಿಲ್ಲ ಎರಡು ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ, ಯಾಕಂದರೆ ನಿಮ್ಗೆ ಈಸಿ ಆಗುತ್ತೆ. ಅದೊಂದು ಉದ್ದೇಶಕ್ಕೆ ನಿಮ್ಗೆ ಹೇಳ್ತಿರೋದು. ಅಲ್ಲಿ ನಿಮಗೆ ಇವಾಗ 5 ಮಾರ್ಕ್ಸು ಬಂತು. ಇವಾಗ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 37, ಎಸ್ಸೆ ರೈಟಿಂಗ್. ಸೊ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲೊಂದು ಕೇಳೋದಂದರೆ ಎಸ್ಸೆ ರೈಟಿಂಗ್ ಯಾವ ಥರ ಬರೀಬೇಕು ಮತ್ತು ಯಾವ್ದು ಬರುತ್ತೆ ಅಂತ ತುಂಬ ಜನ ಒಂದು ಸ್ಟೂಡೆಂಟ್ಸ್ನ ಒಂದು ಕ್ವಶನ್ ಆಗಿದೆ. ಸೊ ಅದಕ್ಕೆ ಉತ್ತರ ಕೊಡೋದಾದರೆ ನೋಡಿ, ಟೀಚರ್ಸ್ ಕ್ಯಾನ್ ಫೆಸಿಲಿಟೇಟ್ ಸ್ಟೂಡೆಂಟ್ಸ್ ವಿತ್ ದ ಫಾಲೋಯಿಂಗ್ ಪಾಯಿಂಟ್ಸ್ ವೈಲ್ ಪ್ರಾಕ್ಟೀಸಿಂಗ್ ದ ಎಸ್ಸೆ. ನೋಡಿ ಎಸ್ಸೆ ಯಾವ ಥರ ಬರೀಬೇಕು ಅನ್ನೋದನ್ನ ಇಲ್ಲಿ ಕ್ಲೀನಾಗಿ ನಿಮಗೆ ಕೊಡ್ತೀನಿ, ಮತ್ತು ಯಾವ್ದು ಬರುತ್ತೆ ಸೊ ಅದನ್ನು ನಿಮಗೆ ಹೇಳ್ತೀನಿ. ಸೊ ಅಷ್ಟನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ, ಇನ್ನೇನು ಎಕ್ಸ್ಟ್ರಾ ನೋಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಏರ್ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಫೈನ್ಸ್ ಏರ್ ಪೊಲ್ಯೂಷನ್ ಆಸ್ the presence of materials in the air in such concentration which are harmful to man and his environment. Air pollution has become a big problem these days. It has caused a lot of damage to the mankind, wildlife and personal property. It has affected the lives of human and animals, causing a lot of health disorders. It has been increasing so rapidly due to the increase in the number of industries. Air pollution causes smog and introduces a lot of harmful gases in the environment. It has greatly affected the humans with diseases like asthma ಇರ್ಬೋದು and bronchitis and many lungs diseases. ಸೊ ನೋಡ್ಕೊಳ್ಳಿ, ಇಷ್ಟೇ ಡಿಯರ್ ಸ್ಟೂಡೆಂಟ್ಸ್. ಈ ಪೊಲ್ಯೂಷನ್ ಬಗ್ಗೆ ಇದು ಯಾವುದೇ ಬಂದರೆ ಇಷ್ಟೇ ನೀವು ಕ್ಲೀನಾಗಿ ಮೇಲ್ಗಡೆ ದೊಡ್ಡದಾಗಿ ನೋಡಿ ಏರ್ ಪೊಲ್ಯೂಷನ್ ಕ್ವಶನ್ ನಂಬರ್ ಹಾಕಿ ಏರ್ ಪೊಲ್ಯೂಷನ್ ಅಂತ ದೊಡ್ಡದಾಗಿ ಮೆನ್ಷನ್ ಮಾಡಿ ಮೇಲ್ಗಡೆ. ನೆಕ್ಸ್ಟು ಪಾಯಿಂಟ್ ವೈಸ್ ಬರ್ಕೊಂಡೋಗಿ. ಸೊ ಬೇಕಾದರೆ ನೋಡಿ ನಿಮಗೆ ಚಿಕ್ಕ ಮಾಡಿಕೊಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ತೊಗೊಂಡ್ರೆ ಬನ್ನಿ, ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೀವು ಆಲ್ರೆಡಿ ಓದಿದರೆ ನೀವು ಅದನ್ನೇ ರೆಫರ್ ಮಾಡ್ಕೊಬೋದು ಡಿಯರ್ ಸ್ಟೂಡೆಂಟ್ಸ್. ನೋಡಿ ಇದು ಆಯಿತು ಕ್ವಶನ್ ನಂಬರ್ 37. 36 ನೋಡಿ, ಇಲ್ಲಿ ಒಂದು ನಿಮಗೆ ಪೊಯಮ್ಮು. ಸೊ ಸಮ್ಮರಿ ಯಾವ ಸಮ್ಮರಿ ಓದ್ಕೊಬೇಕು ಅಂತ ನೀವು ಕೇಳೋದಾದ್ರೆ ನಾನು ಹೇಳ್ತೀನಿ ನೋಡಿ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಇದು ಡೆಫಿನೆಟಲಿ ನಿಮ್ಮ ನಾಳೆ ನಡೆಯುವಂಥ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಪ್ರಿಂಟ್ ಆಗಿದೆ ಅಂತ ಅಂದ್ಕೊಂಬಿಡಿ. ಇದು ನಿಮ್ಮ ಮನಸ್ಸಲ್ಲಿರಲಿ, ಈ ಕ್ವಶನ್ ಪ್ರಿಂಟ್ ಆಗಿದೆ ಅಷ್ಟೇ, ಇನ್ನೇನು ಯೋಚನೆ ಮಾಡಿಬಿಡಿ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಕ್ವಶನ್ ಅಲ್ಲಿ ಕ್ವಶನ್ ಪೇಪರಲ್ಲಿ ಪ್ರಿಂಟ್ ಆಗಿದೆ, ಅದು ಬಂದಂಗೆ ನಿಮ್ಗೆ ಇವಾಗ ನೋಡಿ. ಸಮ್ಮರಿ ಎಷ್ಟು ಈಜಿ ಕೊಟ್ಟಿದ್ದೀನಿ ನೋಡಿ. ಪೋಯೆಟ್ ರಸ್ಕಿನ್ ಬಾಂಡ್ಸ್ ಗ್ರಾನಿ ವಾಸ್ ಎ ವೆರಿ ಜೀನಿಯಸ್. she was able to climb the trees very high even at the age of 62. She ignored the advice of her neighbors and continued to climb the trees. Once she climbed a tree in town but couldn't come down. Poet family rescued her and doctor advised her to
ಬೆಡ್ ರೆಸ್ಟ್ ಫಾರ್ ಎ ವೀಕ್. ಸೊ ನೋಡಿ ಇಷ್ಟನ್ನ ಕ್ಲೀನಾಗಿ ನೋಡಿ, ಇಷ್ಟನ್ನು ಕ್ಲೀನಾಗಿ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಆಲ್ರೆಡಿ ಓದ್ಕೊಂಡಿದ್ರೆ ಸೊ ನೀವು ಅದನ್ನೇ ಬರೀರಿ. ಈ ಥರ ಪಾಯಿಂಟ್ಸ್ ಹಾಕಾದರೂ ಬರೀರಿ, ಪಾಯಿಂಟ್ಸ್ ಹಾಕಿ ಬರೆದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಸೊ ಹಿಂಗಾದರೂ ಬರೀರಿ, ಇಲ್ಲ ವಾಕ್ಯ ರೂಪದಲ್ಲಾದರೂ ಬರೀ, ಆದರೂ ನಿಮ್ಮ ಇಷ್ಟ ಇರುತ್ತೆ. ಸೊ ನೋಡ್ಕೊಳ್ಳಿ, ನೋಡಿ ಇಲ್ಲಿ ಜಸ್ಟ್ ನಿಮಗೆ ಸುಮ್ಮನೆ ಒಂದು ನಿಮ್ಮ ಪ್ರಾಕ್ಟೀಸ್ಗಾಗಿ ಇಲ್ಲಿ ಕೊಟ್ಟಿರೋದು ರೀರೈಟ್ ಆಗಿರುವಂಥದ್ದು, ಇದೆಲ್ಲ ಒಂದು ನಿಮ್ಮ ಪ್ರಾಕ್ಟೀಸ್ಗಾಗಿ ಕೊಟ್ಟಿದ್ದೀನಿ ಇಲ್ಲಿ. ಸೊ ನೋಡ್ಕೊಳ್ಳಿ, ನೀವು ಜಸ್ಟ್ ನೋಡ್ಕೊತೀನಿ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ರೀರೈಟ್ ಮಾಡ್ಕೊಳ್ಳೋದು, ಮೇಲ್ಗಡೆ ಓದಿರ್ತೀರಲ್ಲ ಅದನ್ನು ಇಲ್ಲಿ 10 ವಾಕ್ಯನ ನೀವು ಇಲ್ಲಿ ರೀರೈಟ್ ಬರೆಯೋದು. ನೋಡಿ ಎಲ್ಲ ಥರದಿಂದ ನಿಮಗೆ ಒಂದು ಪ್ರಾಕ್ಟೀಸ್ ಆಗೋ ಉದ್ದೇಶದಿಂದ ನಾನು ಈ ಒಂದು PDF ನಿಮಗೆ ರೆಫರ್ ಮಾಡಿದ್ದೆ. ಯಾಕಂದ್ರೆ ನೋಡಿ ಇಲ್ಲೇ ನೋಡಿ ನಿಮ್ಗೆ ಅಬ್ಸರ್ವ್ ಮಾಡ್ಕೊಬೋದು, ರೀರೈಟ್ ಬರೆಯೋದಾಗಿರ್ಬೋದು. ಈ ಒಂದು ಎಲ್ಲೆಲ್ಲಿ ನೋಡಿ, ಇವಾಗ ಇದ್ಮೇಲೆ ಓದಿದೆ ಪೋಯೆಟ್ ರಸ್ಕಿನ್ ಬಾಂಡ್ಸ್ ಗ್ರಾನಿ ವಾಸ್ ಎ ವೆರಿ ಜೀನಿಯಸ್. ಇಲ್ಲಿ ಏನು ಬರುತ್ತೆ, ಜೀನಿಯಸ್. ಶಿ ವಾಸ್ ಏಬಲ್ ಟು ಕ್ಲೈಮ್ ದ ಟ್ರೀಸ್ ವೆರಿ ಹೈ ಈವನ್ ಎಟ್ ದ ಏಜ್ ಆಫ್ 62. ನೋಡಿ ಇದು ನಿಮಗೆ ಒಂದು ಪ್ರಾಕ್ಟೀಸ್ ಆಗೋ ಉದ್ದೇಶದಿಂದ ನಾನು ಈ ಥರ ನಿಮಗೆ ಕೊಟ್ಟಿದ್ದೀನಿ. ಸೊ ನೋಡಿ ಏನು ನೆನಪಿಟ್ಕೊಬೇಕಪ್ಪ, ಇವಾಗ ಒಂದು ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನೋಡಿ ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಟ್ರೀ, ಇಲ್ಲಿ ಒಂದು ನಿಮಗೆ ಗ್ರ್ಯಾಂಡ್ ಮಾನ ಕೊಟ್ಟಿದ್ದೀನಿ. ಸೊ ಏನು ಇಲ್ಲೇ ನೋಡಿ, ವೆರಿ ಜೀನಿಯಸ್, ಬುಲೆಟ್ ವರ್ಡ್ಸ್ ಇವೆಲ್ಲ ಬುಲೆಟ್ ಥರ. ಏಬಲ್ ಟು ಏನು ನೋಡಿ, ಶಿ ವಾಸ್ ಏಬಲ್ ಟು ಈವನ್ ಎಟ್ ದ ಏಜ್ ಆಫ್ 62, ಅಂದರೆ ಅವಾಗ ಒಂದು ಮರ ಹತ್ತುವ ಒಂದು ಸಾಮರ್ಥ್ಯ ಅಜ್ಜಿ ಹತ್ರ ಇತ್ತು. ಇಗ್ನೋರ್ ದ ಅಡ್ವೈಸ್ ಆಫರ್ ನೇಬರ್ಸ್. ನೋಡಿ ಸ್ಟೇಟೆಡ್ ರೈಟ್ ಟು ಲಿವ್ ಇನ್, ವೆರಿ ಜೀನಿಯಸ್. ಸೊ ನೋಡಿ ಇದು ಒಂದು ನಿಮಗೊಂದು ನೆನಪಿರೋ ಉದ್ದೇಶದಿಂದ ನಿಮಗೆ ಕೊಟ್ಟಿರೋದು ನಾನು. ಸೊ ನೋಡಿದ್ರಲ್ಲ ಡಿಯರ್ ಸ್ಟೂಡೆಂಟ್ಸ್, ಇದು ನಾನು ಇವಾಗ ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇಷ್ಟನ್ನು ನೀವು ಇವಾಗ ಪ್ರಿಪೇರ್ ಆಗಿ, ನಾನು ಇವಾಗ ಏನೇನು ಹೇಳಿದೆ ನಿಮಗೆ, ಮೊದಲನೇದಾಗಿ ಕ್ವಶನ್ ನಂಬರ್ 38 ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 38 ಏನು ಲೆಟರು, 37 ಎಸ್ಸೆ. ಸೊ ಎಸ್ಸೆ ನೀವೇನು ರೆಫರ್ ಮಾಡಿ ಅಂದರೆ ಏರ್ ಪೊಲ್ಯೂಷನ್. ಸೊ ಇದು ಡೆಫಿನೆಟ್ ಕ್ವಶನ್ನು. 36 ಜಸ್ಟ್ ನೋಡಿದ್ದು ಇವಾಗ ಏನು, ಈ ಒಂದು ಸಮ್ಮರಿ. ಯಾವ ಸಮ್ಮರಿ, ಗ್ರ್ಯಾಂಡ್ ಮಾ. ಸೊ ಬರೆಯೋಕ್ಕಾಗಲ್ಲ ಯಾಕಂದರೆ ಫೋನ್ ಸ್ಕ್ರೀನ್ ಚಿಕ್ಕದಿರೋದು, ಸೊ ಅದನ್ನು ನಾವು ಇಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಗ್ರ್ಯಾಂಡ್ ಮಾದು ಸಮ್ಮರಿ. ಸೊ ಇಷ್ಟನ್ನು ಮೂರನ್ನು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಅನ್ಸೀನು, ಪ್ರೊಫೈಲ್ ರೇಟಿಂಗು, ಆಮೇಲೆ ಪಿಕ್ಚರ್ ರೇಟಿಂಗು ಏನೇನಿದೆಯೋ ಸಂಪೂರ್ಣವಾಗಿ ಇವಾಗ ನೆಕ್ಸ್ಟ್ ಪಾರ್ಟಲ್ಲಿ ಬಿಡ್ತೀನಿ. ಸೊ ಅದರಲ್ಲಿ ಫುಲ್ಲು ಇರುತ್ತೆ. ಸೊ ವಿಡಿಯೋನ ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದೇ ರೀತಿ ಡಿಯರ್ ಸ್ಟೂಡೆಂಟ್ಸ್, ಯಾರಿಗಾದರೂ ಸಹಾಯ ಮಾಡಬೇಕಂತಿದ್ರೆ ದಯವಿಟ್ಟು ₹1 ₹2 ಎಷ್ಟೇ ನಿಮ್ಮ ಕೈಲಾದರೆ, ನಿಮ್ಗೆ ಎಷ್ಟೇ ಇದ್ದರೆ ಸಹಾಯ ಮಾಡಿ. ಯಾಕಂದರೆ ಕೆಲವೊಂದು ಮೈಕ್ಸ್ನ ಆಗಿರ್ಬೋದು ಅವೆಲ್ಲ ತೊಗೊತಾ ಇದ್ವಿ ಸ್ವಲ್ಪ ನಾವು ಯೂಟ್ಯೂಬ್ ರಿಲೇಟೆಡ್. ಸೊ ಯಾಕಂದರೆ ವಿಡಿಯೋ ಒಂದು ಕ್ಲಾರಿಟಿ ಆಗಿರ್ಬೋದು, ನಾವು ಒಂದು ಲೈವ್ ಬರುವಂಥದ್ದಾಗಿರ್ಬೋದು, ಮತ್ತು ನಿಮಗೆ ಒಂದು ವಾಯ್ಸ್ನ ಕ್ಲಿಯರ್ ಇರ್ಬೋದು, ಈ ಒಂದು ಉದ್ದೇಶದಿಂದ ನಾವು ಅದನ್ನು ಖರೀದಿ ಮಾಡ್ತಾ ಇದ್ವಿ. ಸೊ ಯಾರಿಗಾದರೂ ಒಂದು ಸಹಾಯ ಮಾಡುವ ಇಂಟ್ರೆಸ್ಟ್ ಇದೆ ದಯವಿಟ್ಟು ₹1 ₹2 ₹5 ₹10 ಎಷ್ಟಾಗಿ ಏನಿಲ್ಲ ನೋಡಿ, QR ಕೋಡ್ ಕೊಟ್ಟಿದ್ದೀನಿ. ಆದರೆ ಇಷ್ಟ ಇದೆ ಯಾರಾದರೂ ಮಾಡ್ಬೋದು. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 2 ಇವಾಗ ವಿತಿನ್ ಒಂದು 10 ಮಿನಿಟ್ಸಲ್ಲಿ ಪಾರ್ಟ್ 2 ಬರುತ್ತೆ. ಸೊ ಪಾರ್ಟ್ 2ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ. ಸೊ ಇಷ್ಟನ್ನು ಕ್ಲೀನಾಗಿ ಪ್ರಿಪೇರ್ ಆದರೆ ನೀವು ಇಂಗ್ಲೀಷಲ್ಲಿ 50+ ಬರಲಿಲ್ಲ ಅಂದರೆ ಮತ್ತೆ ನೀವು ನನಗೆ ಎಕ್ಸಾಮ್ ಆದ ಮರು ದಿವಸ ನನಗೆ ಇದೇ ಒಂದು ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್, ಯಾಕಂದರೆ ಲಾಸ್ಟ್ ಇಯರು ನಾವು ಇದೇ ರೀತಿ ವಿತ್ ಗ್ಯಾರಂಟಿ ಕೊಟ್ಟು ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡಿಕೊಟ್ಟಿದ್ದೀವಿ. ಒಂದು ಲಾಸ್ಟ್ ಇಯರ್ ಯಾವಾಗಂದರೆ ಒಂದು 2024 ವಿತ್ ಪ್ರೂಫ್ ವೀಡಿಯೋಸ್ ಮಾಡ್ತಾ ಇದ್ವಿ ನಾವು. ಇವಾಗ ಎಕ್ಸಾಮ್ ಆಗಿ ಬಂದ ತಕ್ಷಣ ವಿತ್ ಪ್ರೂಫ್ ನಾನು ವಿಡಿಯೋ ಒಂದು ಅನಲೈಸ್ ಮಾಡಿ ನಾನು ಅದರ ಹಿಂದಿನ ದಿವಸ ಎಷ್ಟು ವಿಡಿಯೋ ಮಾಡಿದ್ದೆ, ಸೊ ಯಾವ ವಿಡಿಯೋದಿಂದ ಎಷ್ಟು ಕ್ವಶನ್ ರೈಸ್ ಆಗಿ ಪ್ರತಿಯೊಂದು ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡ್ತಾ ಇದ್ವಿ. ಸೊ ಅದೇ ಥರನೂ ನಾಳೆ ನೀವೊಂದು ಎಕ್ಸಾಮ್ನ ಚೆನ್ನಾಗಿ ಬರೀವಿ, ನಾಡಿದ್ದು ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಬರುತ್ತೆ. ಯಾವ್ಯಾವ ನಾವು ಏನು ಕೊಟ್ಟಿದ್ದೀವಿ ಅದೇ ಬಂದಿರಲಿಲ್ಲ, ಮತ್ತು ಅವಾಗ ನೀವು ಮಾತಾಡಿ, ಮತ್ತು ನಿಮ್ಗೆ ಏನು ಡೌಟ್ಸ್ ಬಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.